ಈ ಹುಸಿ ಬಾಂಬ್ ಬೆದರಿಕೆ ಕರೆಗಳನ್ನು ಹಾಕುವಂಥದ್ದು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಹಾಗಂತ ಮಾತ್ರಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡೋ ಹಂಗೂ ಇಲ್ಲ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಸ್ಕೂಲ್ಗಳಿಗೆ ಹೋಗ್ತಾ ಇತ್ತು, ಈಗ ಹೋಟೆಲ್ ಆರಂಭವಾಯ್ತಾ ಅಂತ. ಸೊ ಬಾಂಬ್ ಸ್ಕ್ವಾಡ್ ಹೈಗ್ರೌಂಡ್ಸ್ ಪೊಲೀಸರು ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳು ಅಲ್ಲಿ ಕಂಡು ಬಂದಿಲ್ಲ. ಅಧಿಕಾರಿಗಳಿಂದ ಈಗ ಪರಿಶೀಲನೆ ಮುಂದುವರೆದಿದೆ. ಶಾಲೆಗಳಲ್ಲಾಗಿದ್ರೆ ಅದಾಗಿಲ್ಲ ಇದಾಗಿಲ್ಲ, ನನಗೆ ಆ ಶಾಲೆಯಿಂದ ಆ ಪ್ರಾಬ್ಲಮ್ ಆಯಿತು, ಆ ಸಮಸ್ಯೆ ಆಗಿದ್ದಕ್ಕೆ ನಾನು ಅದಕ್ಕೆ ಬೆದರಿಕೆ ಹಾಕಿದೆ ಅಂತೆಲ್ಲ ಕೇಳ್ತಾ ಇದ್ವಿ. ಈ ಹೋಟೆಲ್ನಿಂದ ಏನಾಗಿದೆ ಈಗ, ಏನಕ್ಕೋಸ್ಕರ ಇಲ್ಲಿ ಗೊತ್ತಿಲ್ಲ. ನೋಡೋಣ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಯಾರಿವರು ಏನು ಅಂತ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಯಾರು ಬೆದರಿಕೆ ಹಾಕಿದ್ದು ಏನು ಅಂತ? ಅರುಣ್, ಈಗ ಸದ್ಯಕ್ಕೆ ಪೊಲೀಸರು ಮತ್ತೆ ಬಾಂಬ್ ನಿಷ್ಕ್ರಿಯ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಅನುಮಾನಾಸ್ಪದ ಸ್ಫೋಟಕ ವಸ್ತುಗಳು ಯಾವುವು ಪತ್ತೆ ಆಗಿಲ್ಲ. ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ತಾಜ್ ವೆಸ್ಟ್ ಎಂಡ್ ಹೋಟ್ಲ್ ಏನಿದೆ ಅವರ ಆ ಹೋಟೆಲ್ನ ಮೇಲ್ಗೆ ಹುಸಿ ಬಾಂಬ್ ಬೆದರಿಕೆ ಬಂದಿರುವಂತಂದ್ರೆ ಹೋಟ್ಲಲ್ಲಿ ಬಾಂಬ್ ಇಟ್ಟಿದೀವಿ ಅನ್ನೋ ಕರೆ ಬರುತ್ತೆ. ತಕ್ಷಣಕ್ಕೆ ವಿಚಾರ ತಿಳಿದಂತ ಹೈಗ್ರೌಂಡ್ ಪೊಲೀಸರು ಮತ್ತೆ ಇಡೀ ಹಿರಿಯ ಅಧಿಕಾರಿಗಳು, ಬಾಂಬ್ ನಿಷ್ಕ್ರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಹೋಗಿ ಇಡೀ ಹೋಟೆಲ್ ಅಲ್ಲಿ ಸರ್ಚ್ ಮಾಡಿದ್ದಾರೆ. ಸರ್ಚ್ 2 ಗಂಟೆ ತನಕ ಮಾಡಿದ್ರು ಕೂಡ ಯಾವುದೇ ರೀತಿಯ ವಸ್ತುಗಳು ಪತ್ತೆ ಆಗಿಲ್ಲ. ಹಾಗಾಗಿ ಇದು ಒಂದು ಕೂಡ ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಗೊತ್ತಾಗಿರುವಂತದ್ದು. ಇಷ್ಟು ದಿನ ಬೆಂಗಳೂರಲ್ಲಿ ಖಾಸಗಿ ಸ್ಕೂಲ್ಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಈ ರೀತಿಯಾಗಿ ಬೆದರಿಕೆಗಳು ಬರ್ತಾ ಇದ್ವಿ. ಇವತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಕರೆ ಮೇಲ್ ಬಂದಿರುವಂತದ್ದು. ನಿಜಕ್ಕೂ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಇವರು ಆಟಗಾರರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಬೇರೆ ಬೆಂಗಳೂರಿಗೆ ಯಾರೆಲ್ಲ ಬರ್ತಾರೆ, ಉದ್ಯಮಿಗಳಾಗಿರ್ಬೋದು, ಯಾರೆಲ್ಲ ಇವರು ಸೆಲೆಬ್ರಿಟೀಸ್ ಬರ್ತಾರ, ಅವರೆಲ್ಲ ಬಹುತೇಕರು ತಾಜ್ ವೆಸ್ಟ್ ಎಂಡ್ ಅಲ್ಲೇ ಉಳ್ಕೊಳ್ಳುವಂಥದ್ದು. ಆ ರೀತಿಯಾಗಿ ಇವತ್ತು ಯಾವ ಕಾರಣಕ್ಕಾಗಿ ತಾಜ್ ವೆಸ್ಟ್ ಎಂಡ್ ಹೋಟ್ಲ್ಗೆ ಮೇಲ್ ಬೆದರಿಕೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಮೇಲೆ ಯಾವ ಅಕೌಂಟ್ ಇಂದ ಬಂದಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ರೆ. ಇಲ್ಲಿವರೆಗೂ ಕೂಡ ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಕೂಡ ಎಲ್ಲ ಪರಿಶೀಲನೆ ಕೈಗೊಂಡು ಸಂಪೂರ್ಣವಾಗಿ ಮುಕ್ತಾಯ ಮಾಡಿದ್ದಾರೆ. ಯಾವುದೇ ರೀತಿಯ ಬಾಂಬ್ ಅನ್ನೋದು ಅಥವಾ ಅನುಮಾನಾಸ್ಪದ ವಸ್ತುಗಳು ಯಾವುದು ಕೂಡ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಯಾವ ಕಾರಣಕ್ಕಾಗಿ ಈ ತರ ಮೇಲ್ ಬಂದಿದೆ ಅನ್ನೋದು ಇದಷ್ಟೇ ಗೊತ್ತಾಗಬೇಕಾಗಿದೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.